ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮನ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯದ ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರ ಪ್ರೀತಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರಿಗೆ ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸ ಕೂಡ ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 48ನೇ ಅಧ್ಯಾಯ 11ರಿಂದ. ಕೀರ್ತನೆಗಳು 48:11. ಚೀಯೋನ್ ಪಟ್ಟಣದವರು ಹರ್ಷಿಸಲಿ, ನೀನು ನ್ಯಾಯವನ್ನು ನಿರ್ಣಯಿಸಿದ್ದರಿಂದ ಯೆಹೂದ ಸೀಮೆಯ ನಿವಾಸಿಗಳು ಆನಂದ ಪಡಲಿ. ಚೀಯೋನ್ ಪಟ್ಟಣದವರು ಹರ್ಷಿಸಲಿ. ಚೀಯೋನ್ ಪಟ್ಟಣದ ಅಂದರೆ ಪರಲೋಕಕ್ಕೆ ಹೋಗೋರಲ್ಲಿ ಏನು ಮಾಡಲಿ? ಸಂತೋಷಗೊಳ್ಳಲಿ. ಮತ್ತು ಪರಲೋಕಕ್ಕೆ ಹೋದವರು ಕೂಡ ಸಂತೋಷಗೊಳ್ಳಲಿ. ಹಾಗೆ ಇವತ್ತು ದೇವರೊಂದಿಗೆ ಜೀವಿಸಲು ಹೊರಟವರು, ನಾವು ಆಶೀರ್ವಾದ ಪಡೆದುಕೊಳ್ಳಲು ನಾವು ಏನು ಮಾಡಬೇಕು? ಪರಲೋಕದ ವಿಷಯದಲ್ಲಿ ನಾವು ಸಂತೋಷ ಪಡಬೇಕು. ಅಂದರೆ ದೇವರೊಂದಿಗೆ ನಾವು ಜೀವಿಸಿದಾಗ, ಮಾತಿಗೆ ವಿಧೇಯರಾಗಿ ಜೀವಿಸಿದಾಗ ನಮ್ಮನ್ನು ದೇವರು ಪರಲೋಕಕ್ಕೆ, ಕೈಲಾಸ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾನೆ. ಅಂದರೆ ವಾಕ್ಯಕ್ಕೆ ಸರಿಯಾಗಿ ವಿಧೇಯರಾಗಿ ಜೀವಿಸಿದರೆ ಮಾತ್ರ. ಇದನ್ನ ಹಿಂದೆ ನಾವು ಆಗಾಗ ಕೇಳಿಕೊಳ್ತಲೇ ಇದ್ದೇವೆ. ನೀನು ನ್ಯಾಯವನ್ನು ನಿರ್ಣಯಿಸಿದ್ದರಿಂದ ಯೆಹೂದ ಸೀಮೆಯ ನಿವಾಸಿಗಳು ಆನಂದ ಪಡಲಿ. ದೇವರು ಯಾರನ್ನು ಆರಿಸಿಕೊಳ್ತಾರೋ, ಯಾರನ್ನು ಕರೆದಿದ್ದಾರೋ, ದೇವರ ಆತ್ಮ ಯಾರಲ್ಲಿದೆಯೋ ಅವರಲ್ಲಿ ನ್ಯಾಯವೇ ಇರ್ತದೆ. ಅವರನ್ನು ದೇವರೇ ಚೀಯೋನ್ ಪಟ್ಟಣಕ್ಕೆ ಬೇಕಾದಂಥ ನ್ಯಾಯದಲ್ಲಿ ನಡೆಸ್ತಾರೆ. ಇದೇ ಬೈಬಲಲ್ಲಿ ಯಾಜಕಕಾಂಡ 19ನೇ ಅಧ್ಯಾಯ 2ನೇ ವಚನದಲ್ಲಿ ನಾನು ಪರಿಶುದ್ಧನಾದಾಗಿ ನೀವು ಪರಿಶುದ್ಧರಾಗಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆಗ ದೇವರು ಪರಲೋಕಕ್ಕೆ, ಚೀಯೋನ್ ಪಟ್ಟಣಕ್ಕೆ ಯಾರ್ಯಾರು ಹೋಗಬೇಕೋ, ಯಾರ್ಯಾರು ಹರ್ಷಗೊಳ್ಳಬೇಕೋ ಅವರನ್ನು ದೇವರೇ ಆ ಮಾರ್ಗದಲ್ಲಿ ನಡೆಸ್ತಾರೆ. ಅಂತಂದರೆ ಸಂಪೂರ್ಣ ವಾಕ್ಯಕ್ಕೆ ವಿಧೇಯರಾಗಿ ಅವರು ಜೀವಿಸ್ತಾರೆ ದೇವರ ದರ್ಶನವಾದ ಮೇಲೆ ಅಂತ ಇದರ ಅರ್ಥವಾಗಿದೆ. 12ನೇ ವಚನ. ಚೀಯೋನ್ ಸಂಸ್ಥಾನದ ಸುತ್ತಲೂ ಸಂಚರಿಸಿ ಅದರ ಬುರುಜುಗಳನ್ನು ಲೆಕ್ಕಿಸಿರಿ. ದೇವರನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ಪರಲೋಕಕ್ಕೆ ಅಂತವ್ರು ಹೋದ ಮೇಲೆ ಅದರ ಸುತ್ತಲೂ, ಅಂದರೆ ಪರಲೋಕದಲ್ಲಿ ಎಲ್ಲವನ್ನ ಸಂಚರಿಸೋದು ಹೇಗಿದೆ ಅಂತ ಹೇಳುವಂಥ ಒಂದು ಭಾಗ್ಯವನ್ನು ಕೂಡ ದೇವರು ಅನುಗ್ರಹಿಸುತ್ತಾರೆ. ಇದು ಈ ಲೋಕದಲ್ಲಿ ಇರುವಾಗಲೂ ಕೂಡ ದೇವರು ಯಾರನ್ನ ಪರಲೋಕದ ಕಡೆಗೆ ನಡೆಸ್ತಾರೋ, ಯಾರು ಪರಿಶುದ್ಧ ಜೀವಿತದಲ್ಲಿ ನಡೆಸ್ತಾರೋ ಅವರು ಈ ಭೂಲೋಕದಲ್ಲಿರುವಾಗಲೂ ಕೂಡ ದೇವರ ಗ್ರಂಥಗಳನ್ನು, ಅವರವರಿಗೆ ಸಂಬಂಧಪಟ್ಟಂಥ ಗ್ರಂಥಗಳನ್ನ ಓದಿಕೊಂಡು ಚೆನ್ನಾಗಿ ಪರಲೋಕವನ್ನು, ದೇವರನ್ನು ಏನು ಮಾಡ್ತಾರೆ? ಅವರು ಕಂಡು ಹಿಡಿಯುತ್ತಾರೆ. ಅವರಿಗೆ ಇನ್ನೊಬ್ಬರು ಬೋಧಿಸಬೇಕಾಗಿಲ್ಲ, ಬುದ್ಧಿವಾದ ಹೇಳಬೇಕಾಗಿಲ್ಲ. ದೇವರೇ ಅವರಿಗೆ ಜ್ಞಾನವನ್ನು ಕೊಟ್ಟು ಎಲ್ಲವನ್ನು ತಿಳಿಯುವ ಹಾಗೆ ಮಾಡುತ್ತಲೇ ಇದ್ದಾರೆ ಪರಲೋಕದ ವಿಷಯವನ್ನು. ಅದರ ನಡೆ, ನುಡಿ, ಕ್ರಿಯೆ, ಮಾತುಗಳಲ್ಲಿ ಅವರನ್ನು ಚೆನ್ನಾಗಿ ಕಂಡು ಹಿಡಿದುಕೊಳ್ಳಬಹುದೆಂದು ಆಗಾಗ ಬಹಳ ಸಮಯ ನಾವು ಇದನ್ನು ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 14ನೇ ವಚನ. ಆಗ ನೀವು ನಿಮ್ಮ ಮುಂದಿನ ಸಂತತಿಯವರಿಗೆ, ದೇವರು ಇಂಥವನು, ಆತನು ಯುಗ ಯುಗಾಂತರಗಳಲ್ಲಿಯೂ ನಮ್ಮ ದೇವರು, ನಿರಂತರವೂ ನಮ್ಮನ್ನು ನಡೆಸೋನಾಗಿದ್ದಾನೆ ಎಂದು ತಿಳಿಯಪಡಿಸುವಿರಿ. ನೋಡಿ, ದೇವರು ಯಾರಿಗೆ ಸರಿಯಾಗಿ ದರ್ಶನ ಕೊಡ್ತಾರೋ, ಯಾರನ್ನು ನಡೆಸ್ತಾರೋ, ಅಂದರೆ ದೇವರು ಆತ್ಮ ಯಾರಲ್ಲಿದೆಯೋ ಅಂಥವರು ಏನು ಮಾಡ್ತಾರಂತೆ? ಪರಲೋಕದ ವಿಷಯವನ್ನು ಕೂಡ ಚೆನ್ನಾಗಿ ಗಮನಿಸಿಕೊಳ್ತಾರೆ. ಅದು ಮಾತ್ರವಲ್ಲ, ಅವರ ಮಕ್ಕಳ ಕಾಲಕ್ಕೂ ಅವರ ಮಕ್ಕಳಿಗೂ ಅವರು ತಿಳಿಸ್ತಾ ಹೋಗ್ತಾರೆ. ಅವರ ಮಕ್ಕಳಲ್ಲಿ ಯಾರು ಆಶೀರ್ವಾದ ಹೊಂದುತ್ತಾರೋ ಅವರ ಮಕ್ಕಳಿಗೂ ಕೂಡ ತಿಳಿಸ್ತಾ ಹೋಗ್ತಾರಂತೆ. ನೋಡಿ, ಇದು ಸರಿ, ಇದು ತಪ್ಪು, ಇಂಥದ್ದು ಮಾಡಬೇಕು, ಇಂಥದ್ದು ಮಾಡಬಾರ್ದು, ಹೀಗೆ ಮಾತಾಡಬೇಕು, ಪ್ರತಿಯೊಂದು ಇಂಥದ್ದು ತಿನ್ನಬೇಕು, ಇಂಥದ್ದು ತಿನ್ನಬಾರ್ದು, ಇಂಥದ್ದು ಕುಡಿಬೇಕು, ಇಂಥದ್ದು ಕುಡಿಬಾರ್ದು, ದೇವರ ವಿಷಯ ಹೀಗಿದೆ, ಮರಣ ಮತ್ತು ಜೀವ ಹೀಗಿದೆ, ಶಾಪ ಮತ್ತು ಆಶೀರ್ವಾದ ಹೀಗಿದೆ ಅಂತ ಹೇಳುವಂಥದ್ದನ್ನು ಪ್ರತಿಯೊಂದನ್ನು ಅಂಥವ್ರು ಏನು ಮಾಡ್ತಾರೆ? ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ತಿಳಿಸಿಕೊಡ್ತಾ ಹೋಗ್ತಾರೆ ಪರಲೋಕದ ದೇವರ ವಿಷಯವನ್ನು ಕೂಡ. ಅದುವೇ ಅವರಿಗೊಬ್ಬರೇ ದೇವರು ಹೊರತು ಇನ್ನು ಯಾವ ದೇವರುಗಳಲ್ಲ. ಮನುಷ್ಯರು ಮಾಡಿದ ದೇವರುಗಳನ್ನು ಪೂಜಿಸಲಿಕ್ಕೆ ಹೋಗಬಾರ್ದು. ದೇವರ ರೂಪ ಇದು, ನಿಜವಾದ ದೇವರು ಇಂಥವರಿಂತ ಆಯಾಯ ಗ್ರಂಥಗಳಲ್ಲಿ ಆಯಾ ಜನಗಳು ಅವರವರ ಮಕ್ಕಳಿಗೆ ತಿಳಿಸ್ತಾ ಹೋಗ್ತಾರೆ ಅಂತ. ಮಕ್ಕಳಿಗೆ ಅವರು ಎಚ್ಚರ ಕೊಡ್ತಾರೆ.
ಒಂದು ವೇಳೆ ಈಗಿನ ತಂದೆ ತಾಯಿಗಳಂತೂ ಬಹಳಷ್ಟು ಎಲ್ಲರನ್ನೂ ಹೇಳೋದಿಲ್ಲ, ಬಹಳಷ್ಟು ಜನ ಏನು ಮಾಡ್ತಾರೆ, ಬರೀ ವಿದ್ಯೆ ಬುದ್ಧಿ, ಆ ಕೆಲಸ ಈ ಕೆಲಸ, ಆ ಉದ್ಯೋಗ ಈ ಉದ್ಯೋಗ, ಇದರಲ್ಲೇ ಹೋಗ್ತಾರೆ. ನನ್ನ ಮಗ ಹಾಗಾಗಬೇಕು, ನನ್ನ ಮಗಳು ಹೀಗಾಗಬೇಕು, ಅಂತ ಕೆಲಸ ಆಗಬೇಕು, ಅಷ್ಟು ಸಂಬಳ ಬರಬೇಕು, ಇಂಥ ಸಂಬಳ ಬರಬೇಕು, ಅಷ್ಟು ಓದಿಸ್ಬೇಕು, ಇಷ್ಟು ಓದಿಸ್ಬೇಕು ಅಂತ. ಇದೆಲ್ಲವೂ ಕೀರ್ತನೆ 139 13ರಿಂದ 16ರವರೆಗೂ ನೋಡುವಾಗ ಎಲ್ಲವೂ ದೇವರ ಇಚ್ಛೆಯಂತೆ ನಡೀತದೆ. ಸುಮ್ಮನೆ ಅದರ ನಮ್ಮ ಪ್ರಯತ್ನ ಬೇಕು. ಆ ಪ್ರಯತ್ನ ಮಾಡೋದಕ್ಕಿಂತ ಮೊದಲು ದೇವರ ವಾಕ್ಯವನ್ನು ಚೆನ್ನಾಗಿ ಅರಿತುಕೊಂಡು ದೇವರ ಪರಲೋಕದ ವಿಷಯ ಯಾರಲ್ಲಿ ಇದೆ ಅಂಥವ್ರು ಮಾತ್ರ ಮಕ್ಕಳನ್ನು ಸರಿಯಾಗಿ ನಡೆಸ್ತಾರೆ. ಮೊಟ್ಟ ಮೊದಲು ದೇವರ ವಿಷಯವನ್ನು ಮಕ್ಕಳಿಗೆ ತಿಳಿಯಪಡಿಸ್ತಾ ಹೋಗ್ತಾರೆ. ನಿಜವಾಗಲೂ ಮಕ್ಕಳನ್ನು ಯಾರು ಎಚ್ಚರಿಸ್ತಾ ಹೋಗ್ತಾರೋ ದೇವರ ವಿಷಯದಲ್ಲಿ, ಇವರಾಗಿದ್ದರೆ ಪರಲೋಕದ ಸಂಸ್ಥಾನದವರು ಅಂತ ಇದರ ಅರ್ಥ. ಯುಗಾಂತರಲ್ಲಿ ಕೂಡ ಇಂಥವರೇ ದೇವರೆಂಬುದಾಗಿ, ಬೇರೆ ಯಾವ ದೇವರುಗಳು ಅಲ್ಲ ಅಂತೇಳಿ ನಿಜವಾದ ತಂದೆ ತಾಯಿಗಳು, ದೇವರಿಂದ ಆಶೀರ್ವಾದ ಹೊಂದಿದಂಥ ತಂದೆ ತಾಯಿಗಳು, ಪರಲೋಕಕ್ಕೆ ಹೋಗುವಂಥ ತಂದೆ ತಾಯಿಗಳು ಮಕ್ಕಳನ್ನು ಕೂಡ ಎಚ್ಚರಿಸ್ತಾರೆ. ದೇವರ ವಿಷಯದಲ್ಲಿ ಮಕ್ಕಳಿಗೂ ಎಲ್ಲ ವಿಷಯವನ್ನು ತಿಳಿಯಪಡಿಸುತ್ತಾರೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಧರ್ಮೋಪದೇಶಕಾಂಡ 6ನೇ ಅಧ್ಯಾಯದಲ್ಲಿ ಕೂಡ ಮತ್ತು 11ನೇ ಅಧ್ಯಾಯದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ನೀವು ಮಕ್ಕಳಿಗೆ ಮಲಗುವಾಗಲೂ, ಏಳುವಾಗಲೂ, ಕೂತಿರುವಾಗಲೂ, ಪ್ರಯಾಣದಲ್ಲಿರುವಾಗಲೂ ದೇವರ ವಿಷಯವನ್ನು ಅಭ್ಯಾಸ ಮಾಡಿರಿ. ಬಾಗಿಲಿನ ನಿಲುವು ಪಟ್ಟಿಗಳಲ್ಲಿ ಕೂಡ ಇದನ್ನು ಬರೆಯಿರಿ. ನಿಮ್ಮ ಕೈಗೆ ಕಟ್ಟಿಕೊಳ್ಳಿರಿ, ನಿಮ್ಮ ಜ್ಞಾಪಕದ ಪಟ್ಟಿಯಂತೆ ನಿಮ್ಮ ಹಣೆಗೂ ಕಟ್ಟಿಕೊಳ್ಳಿರಿ. ಆ ರೀತಿ ಒಂದು ಜ್ಞಾನ ಇರಲಿ ಅಂತ ಯಾರಿಗೆ, ತಂದೆ ತಾಯಿಗೆ ದೇವರ ವಿಷಯವನ್ನು ಮಕ್ಕಳಿಗೆ ತಿಳಿಸಿ ಅದೇ ಮಾರ್ಗದಲ್ಲಿ ನಡೆಸುವಾಗ ಅಂಥ ಮಕ್ಕಳನ್ನು ಕೂಡ ದೇವರು ಆಶೀರ್ವಾದ ಮಾಡುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. ಮತ್ತಾಯ 6ನೇ ಅಧ್ಯಾಯ 33ನೇ ವಚನದಲ್ಲಿ ಓದುವಾಗ, ನೀನು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ತವಕಪಡವು, ಆಗ ನಿನಗೆ ಬೇಕಾಗಿದ್ದು ಎಲ್ಲವೂ ಅದರ ಹಿಂದೆ ಬರುತ್ತದೆ ಎಂಬುದಾಗಿ. ದೇವರ ದರ್ಶನವಾದ ಮೇಲೆ ಅನೇಕ ಕಷ್ಟ, ಸಂಕಟ, ದುಃಖಗಳು, ಒಂದಲ್ಲ ಒಂದು ಅದ್ಭುತ ಕಾರ್ಯಗಳನ್ನು ದೇವರು ಮಾಡ್ತಾ ಇರುವಾಗ ಮತ್ತೆ ಪುನಃ ದೇವರಿಗೆ ಸ್ವಲ್ಪ ದಿವಸ ದೇವರೊಂದಿಗಿದ್ದು ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದರೆ ಅವರಿಗೆ ಕಷ್ಟ, ಸಂಕಟ, ದುಃಖ, ಶಾಂತಿ, ಸಮಾಧಾನದಿಂದ ಹೊರಬರಲು ಆಗುವುದೇ ಇಲ್ಲ. ಒಂದಲ್ಲ ಒಂದು ತೊಂದರೆಗಳನ್ನು ಅನುಭವಿಸ್ತಲೇ ಇರಬೇಕು. ಅವರ ಮಕ್ಕಳನ್ನು ಕೂಡ ನಡೆಸೋದರ ಮಕ್ಕಳಿಗೂ ಕೂಡ ಮುಂದೆ ಅವರ ಜೀವಿತಕ್ಕೂ ಕೂಡ ಬಹಳ ತೊಂದರೆ ಬರುವಂಥ ಪರಿಸ್ಥಿತಿ ಇದೆ. ಇದು ದೇವರ ದರ್ಶನ ನನಗೆ ಆದ ಮೇಲೆ ಸ್ವಂತ ನನ್ನಲ್ಲಿ ನಡೆದು ಹೋಗಿದೆ. ನನ್ನ ಮೂಲಕವೂ ಕೂಡ ಬಹಳ ಜನರಿಗೆ ತಿಳಿಯಪಡಿಸಿದ್ದಾರೆ. ಮಾತು ಕೇಳಿದವರು ಮಾತ್ರ ಒಳ್ಳೆಯದಾಗ್ತಾ ಬಂದಿದ್ದಾರೆ. ಅಲ್ಲಿಯೂ ಕೂಡ ತಪ್ಪಿ ಹೋದರೆ ಶಿಕ್ಷೆಯನ್ನು ಅನುಭವಿಸ್ತಲೇ ಇದ್ದಾರೆ. ಮಾತು ಕೇಳದವರಂತೂ ಹೇಳತೀರದು ಪರಿಸ್ಥಿತಿಗೆ ಅದೋ ಗತಿಗೆ ಇಳಿಯುತ್ತಲೇ ಇದೆ. ಆದ್ದರಿಂದ ತಂದೆ ತಾಯಿಗಳು ಬಹಳ ಎಚ್ಚರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಿರಂತರವು ನಮ್ಮನ್ನು ನಡೆಸುವವನಾಗಿದ್ದಾನೆ ಎಂದು ತಿಳಿಸುವಿರಿ. ನೋಡಿ, ದೇವರಿಂದ ಆಶೀರ್ವಾದ ಹೊಂದಿದವು ನಮ್ಮನ್ನು ಯಾವಾಗಲೂ ನಡೆಸುವವನು ದೇವರೇ ಆಗಿದ್ದಾನಪ್ಪ ಅಂತೇಳಿ ಮೊಟ್ಟ ಮೊದಲು ದೇವರ ವಿಷಯದಲ್ಲಿ ಕೂಡ ಮಕ್ಕಳ ಹತ್ರ ತಂದೆ ತಾಯಿಗಳು ಮಾತಾಡ್ತಾರೆ. ಇಂಥ ತಂದೆ ತಾಯಿಗಳು ನಿಜವಾಗಲೂ ದೇವರಿಂದ ಆಶೀರ್ವಾದವನ್ನು ಹೊಂದಿದವರು ಅಂಥೇಳಿ, ಅದರಲ್ಲಿ ಆಶೀರ್ವಾದ ಹೊಂದಿದವರು ಅವರ ಮಕ್ಕಳಿಗೆ, ಅದರಲ್ಲಿಯೂ ಆಶೀರ್ವಾದ ಹೊಂದಿದವರು ಅವರ ಮಕ್ಕಳಿಗೆ ಸಂತತಿಗೆ ಹಾಗೆಯೇ ಬೆಳೆದು ಬರ್ತದೆ. ದೇವರ ನಾಮಕ್ಕೆ ಸ್ತೋತ್ರಗಳು. ಈಗ ಉದಾಹರಣೆಗೆ ನೋಡಿ, ಈಗ ಅಲ್ಲಿ ಏನಾಯಿತು, ಅಬ್ರಾಹ್ಮನಿಂದ ಇಸಾಕನಿಂದ ಯಾಕೋಬನ 12 ಮಕ್ಕಳಲ್ಲಿ ಇಸ್ರೇಲ್ ಸಂತಾನ, ಅದು ಹಾಗೆಯೇ ನೆರವೇರ್ತಾ ಬಂತು. ಅದರ ವಿಷಯಗಳು ಇನ್ನೂ ಬಹಳ ಇವೆ ತಿಳ್ಕೊಳಕ. ಅದುವೇ ಇವತ್ತು ಇಸ್ರೇಲ್ ಸಂತಾನವಾಗಿ ಪರಲೋಕಕ್ಕೆ 1,44,000 ಜನ ಪವಿತ್ರಾತ್ಮರಿಂದ ಮುದ್ರೆಯನ್ನು ಒತ್ತಿಸಿಕೊಂಡಂಥದ್ದು ಅದುವೇ ಆಗಿದೆ. ಅದನ್ನು ಇವತ್ತಿನ ಜನಾಂಗಗಳಲ್ಲಿ ಕೂಡ ನಾವು ತಿಳಿದುಕೊಳ್ಳುವಂಥದ್ದು. ಇಲ್ಲಿಗೆ 48ನೇ ಕೀರ್ತನೆಗಳು ಮುಕ್ತಾಯವಾಯಿತು. ಈಗ 49ನೇ ಕೀರ್ತನೆಗೆ ಹೋಗೋಣ. ಇದರ ಮುಖ್ಯಾಂಶ ಏನಪ್ಪ ಅಂದರೆ, ಐಶ್ವರ್ಯ ವ್ಯರ್ಥ. ನಿಜವಾಗಿ ದೇವರು ದರ್ಶನ ಕೊಟ್ಟ ಮೇಲೆ ದೇವರನ್ನು ಬಿಟ್ಟು ನಾವು ಎಷ್ಟೇ ಐಶ್ವರ್ಯ ಮಾಡ್ಕೋದು, ಎಷ್ಟೇ ಹಣವಂತರು, ಇಂಥ ಕೋಟ್ಯಾಧೀಶರು ಆಗಿರ್ಬೋದು, ಖಂಡಿತವಾಗಿ ಅದು ಪರಲೋಕಕ್ಕೆ ತೆಗೆದುಕೊಂಡು ಹೋಗುವುದಿಲ್ಲ. ದೇವರನ್ನು ಮರೆತು ಜೀವಿಸಿದರೆ, ದೇವರಿಂದ ನ್ಯಾಯ ರೀತಿಯಲ್ಲಿ, ಒಳ್ಳೆ ರೀತಿಯಲ್ಲಿ ರಾಜಕಾರಣಿಗಳಾಗಲಿ ಅಥವಾ ಯಾವುದೇ ಅಧಿಕಾರಿಗಳಾಗಲಿ, ಸಂಘ ಸಂಸ್ಥೆಗಳಾಗಲಿ, ರೈತರುಗಳಾಗಲಿ, ಕೂಲಿ ಮಾಡೋರಾಗಲಿ, ಯಾರೇ ಆಗಿರಲಿ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನ್ಯಾಯದ ಪ್ರಕಾರ ಬಂದ ಐಶ್ವರ್ಯ ಮಾತ್ರ ಅದು ನಮಗೆ ಸಂತೋಷ ಕೊಡ್ತದೆ ಹೊರತು, ಇಲ್ಲದಿದ್ದರೆ ಅನ್ಯಾಯ ಮಾಡಿಕೊಂಡು ನಾನಾ ರೀತಿಯಲ್ಲಿ ದೇವರನ್ನು ಬಿಟ್ಟು ಐಶ್ವರ್ಯ ಕಡೆಗೆ ಹೋದರೆ ಅದು ಒಂದಲ್ಲ ಒಂದು ದಿವಸ ಸರ್ವನಾಶ. ಖಂಡಿತವಾಗಲೂ ಅದರಿಂದ ಶಾಂತಿ ಸಮಾಧಾನ ಸಿಕ್ಕುವುದೇ ಇಲ್ಲ.
ಅದು ಈಗಾಗಲೇ ಬಹಳ ಹಣವಂತರಿಗೆ ರಾತ್ರಿ ಅವರಿಗೆ ಸರಿಯಾಗಿ ನಿದ್ದೆ ಇಲ್ಲ. ಯಾರು ಬರ್ತಾರೋ, ಎಲ್ಲಿ ಬರ್ತಾರೋ, ಯಾವ ಇಡಿ ಬರ್ತಾರೋ, ಐಡಿ ಬರ್ತಾರೋ, CBI ಬರ್ತಾರೋ, ಯಾವ ರೌಡಿಗಳು ಬರ್ತಾರೋ, ಯಾರು ಕೊಲೆ ಮಾಡ್ತಾರೋ, ಏನು ಮಾಡ್ತಾರೋ, ಒಂದು ದಾರಿಲಿ ಹೋದರೆ ಮತ್ತೊಂದು ದಾರಿಲಿ ತಪ್ಪಿಸಿಕೊಂಡು ಬರುವಂಥದ್ದು ನಾನಾ ರೀತಿಲಿ ಅವರಿಗೆ ರಾತ್ರಿ ಕೊರಗಿ ಹೋಗ್ತಾರೆ ಅವರು. ಅದಕ್ಕೆ ದೇವರನ್ನು ಮರೆತು ಐಶ್ವರ್ಯಕ್ಕೆ ಹೋಗಬಾರದು. ದೇವರ ಪ್ರಕಾರವೇ ಐಶ್ವರ್ಯ ಇದ್ದರೆ ಮಾತ್ರ ಶಾಂತಿ ಸಮಾಧಾನ ಅಲ್ಲಿ ಲಭಿಸುತ್ತದೆ. ಹಾಗೆ ಯೇಸು ಕೂಡ ಒಂದು ಮಾತನ್ನು ಹೇಳಿದರೆ, ನೀನು ಇಡೀ ಲೋಕವನ್ನು ಸಂಪಾದನೆ ಮಾಡೋದು ನಿನ್ನ ಆತ್ಮ ನಷ್ಟಪಟ್ಟು ಹೋಗ್ತದೆ. ನ್ಯಾಯ ತೀರ್ಪಿನ ದಿವಸ ಆತ್ಮವು ಏನು ಮಾಡ್ತದೆ, ಅಲ್ಲಿ ನರಕದಲ್ಲಿ ಬೆಂಕಿಯಲ್ಲಿ ಬೇಯಬೇಕಾಗ್ತದೆ. ಇದು ಕೂಡ ಎಲ್ಲ ಗ್ರಂಥಗಳಲ್ಲಿಯೂ ಬರೆಯಲ್ಪಟ್ಟಿದೆ. ಆದರೆ ಕೆಲವರಿಗೆ ಅದು ಗೊತ್ತೇ ಇಲ್ಲ. ಈ ಲೋಕದಲ್ಲಿ ಇರೋದು ಮಾತ್ರದಲ್ಲಿ ಬೇಕಾದಷ್ಟು ಇನ್ನೊಬ್ಬರಿಗೆ ಅನ್ಯಾಯ ಮಾಡಿ ಹಣ ಸಂಪಾದನೆ ಮಾಡೋ ಕೋಟಿ 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 ಕೋಟಿ, ಅದು 1 ಕೋಟಿ 2 ಕೋಟಿ ಅಲ್ಲ, ಸಾವಿರ ಸಾವಿರ ಕೋಟಿಗಳ ಲೆಕ್ಕದಲ್ಲಿ ಮನೆಗಳು, ಆಸ್ತಿ ಪಾಸ್ತಿಗಳು ಸರ್ವನಾಶ ಸರ್ವನಾಶ. ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ ಅದು ಸರ್ವನಾಶ ಮಾಡದೆ ಬಿಡುವುದಿಲ್ಲ. ತಾಯಿಯ ಪಾಪ ಅಳಿದು ಹೋಗದಿರಲಿ. ಒಂದು ವೇಳೆ ತಾಯಂದಿರು ಕೂಡ ಅನ್ಯಾಯವಾಗಿ ಸಂಪಾದನೆ ಮಾಡಿದರೆ ಅವರದ್ದು ಕೂಡ ಖಂಡಿತವಾಗಿಯೂ ಅಲ್ಲಿ ಅವರಿಗೂ ಕೂಡ ಬಹಳ ಶಿಕ್ಷೆ ಬರ್ತದೆ. ನಾವು ಅದನ್ನು ಹಿಂದೆ ಕೂಡ ತಿಳಿದುಕೊಳ್ಬಹುದು. ಒಂದೊಂದು ಸ್ತ್ರೀ ಅಧಿಕಾರಿಗಳು, ರಾಜಕಾರಣಿಗಳು ಕೂಡ ಮಾಡಿದದ್ದು ಯಾವ ರೀತಿಯಲ್ಲಿ ಸತ್ರು ಹೋದ್ರು ಎಂಬುದಾಗಿ ಚೆನ್ನಾಗಿ ತಿಳುವಳಿಕಿದ್ದವರಿಗೆ ಇದು ಗೊತ್ತಾಗ್ತದೆ. ಆಗ ಐಶ್ವರ್ಯದ್ದು ಅರ್ಥ ದೇವರ ರೀತಿಯಲ್ಲಿ ಬಂದ ಐಶ್ವರ್ಯ ಮಾತ್ರ ಶಾಂತಿ ಸಮಾಧಾನ. ಮರಣ ನಿಶ್ಚಯ. ಖಂಡಿತವಾಗಿ ಅವರು ಇಲ್ಲಿ ಏನು ಮಾಡ್ತಾರೆ, ನಾನು ಈಗ ರಾಜ್ಯಕ್ಕೂ ಅನ್ಯಾಯ ಮಾಡ್ತಾರೆ, ಕೇಂದ್ರ ಸರ್ಕಾರಕ್ಕೂ ಅನ್ಯಾಯ ಮಾಡ್ತಾರೆ. ರಾಜಕಾರಣಿಗಳು ಎಷ್ಟೆಷ್ಟೋ ಕೋಟಿ 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 ಹಣ ಸಂಪಾದನೆ ಮಾಡಿ ದೊಡ್ಡ ದೊಡ್ಡ ವ್ಯಾಪಾರಸ್ಥರು, ಹಡಗು ವ್ಯಾಪಾರಸ್ಥರು ಖಂಡಿತವಾಗಿ ಇದರಲ್ಲಿ ಬೇಕಾದ ಕೋಟಿ ಕೋಟಿ ಎಲ್ಲೋ ಆಸ್ತಿ ಪಾಸ್ತಿ, ಒಬ್ಬೊಬ್ಬರಿಗೆ ಅವ್ರ ಹತ್ರ ಎಷ್ಟು ದುಡ್ಡಿದೆ, ಎಲ್ಲೆಲ್ಲಿದೆ ಅಂತ ಗೊತ್ತೇ ಇಲ್ಲ. ಎಲ್ಲ ಅಧಿಕಾರಿಗಳನ್ನು ನೇಮಿಸುತ್ತಾರೆ. ಆದರೆ ಇಂಥವರೆಲ್ಲ ಏನಾಗಿದ್ದಾರೆ, ನರಕವೆಂಬ ತೀರ್ಪು ಆಗಿ ಹೋಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಐಶ್ವರ್ಯ ವ್ಯರ್ಥ. ನಾಡಿದ್ದು ಪರಲೋಕದಲ್ಲಿ ಬೇಯುವಾಗಲೇ ಇದಕ್ಕೆ ಗೊತ್ತಾಗೋದು, ಅಯ್ಯೋ ನಾನು ಇಂಥ ತಪ್ಪು ಮಾಡಿದೆ, ಇಂಥ ತಪ್ಪು ಮಾಡಿದೆ ಅಂತೇಳಿ ಅವರಿಗೆ ದೇವರ ವಿಷಯವನ್ನು ತಿಳಿಸಿದ್ರು ಕೂಡ ಅವರು ಕೇಳೋರಲ್ಲ. ಲೋಕದ ಮೇಲೆ ಆಶ್ರಯ ಜನಗಳನ್ನು ಕೊಳ್ಳೆ ಹೊಡೆಯುವುದು, ರಾಜಕೀಯ ಸರ್ಕಾರದ ಹಣವನ್ನು ಕೊಳ್ಳೆ ಹೊಡೆಯೋದು. ಸರ್ಕಾರದ ಹಣ ರಾಜಕೀಯ ಯಾರಿಂದ ಬಂತು? ದೇವರಿಂದಲೇ ಬಂತು. ಅದರಲ್ಲಿ ಅನ್ಯಾಯ ಮಾಡಿದವನು ಕೂಡ ಒಂದು ಸಲವನ್ನು ಬಹಳ ಕುಬೇರನ ಆಗಬಹುದು. ಕಡೆಗೆ ಅವನ ಮಕ್ಕಳ ಕಾಲಕ್ಕೂ ಅದು ಸರ್ವನಾಶ ಆಗಲೇಬೇಕು. ಅದು ಕೇಳಿದ್ದು ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ ತಾಯಿಯ ಪಾಪ ಅಳಿದು ಹೋಗದಿರಲಿ. ಅನ್ಯಾಯ ಮಾಡಿ ಸಂಪಾದನೆ ಮಾಡಿದವರಿಗೆ ಯಾವ ರೀತಿ ಶಿಕ್ಷೆ ಬಂದಿದೆ ಎಂಬುದನ್ನು ಚೆನ್ನಾಗಿ ನಾವೀಗ ತಿಳ್ಕೊಳ್ಬಹುದು. ದೇವರ ಜ್ಞಾನ ಇದ್ದು ದೇವರು ಯಾರಿಗೆ ದರ್ಶನವನ್ನು ಕೊಟ್ಟಿದ್ದಾರೋ, ಯಾರನ್ನು ನಡೆಸ್ತಾರೋ ಅಂಥವರಿಗೆ ಮಾತ್ರ ಇದನ್ನು ಪತ್ತೆ ಹಚ್ಚಲು ಸಾಧ್ಯ. ಆದರೆ ದೇವರು ಇವತ್ತು ಕೇವಲ ಒಂದು ಕನಿಷ್ಠನಾದ ನೀವು ದರ್ಶನ ಕೊಟ್ಟಾಗ ದೇವರ ಆತ್ಮ ಅವರಲ್ಲಿ ಇರುವುದಾದರೆ, ದೇವರವರನ್ನು ನಡೆಸುವುದಾದರೆ ಅವರು ಪರಲೋಕದ ಕಡೆಗೆ ಹೋಗ್ತಾರೆ ಅಂತ ನಾವು ತಿಳ್ಕೊಳ್ಬೇಕು. ಉದಾಹರಣೆಗೆ ಕನಿಷ್ಠ ಒಂದು ಕೆಲಸದವರೇ ಆಗಿರಲಿ, ಇವತ್ತು ನ್ಯಾಯ ಪ್ರಕಾರ ನಮಗೆ ಬೇಡಪ್ಪ, ನಾವು ಇದ್ದಿದ್ದಲ್ಲಿ ಸಾಕಪ್ಪ, ನಮಗೆ ಒಂದು ಹೊತ್ತಿನ ಊಟ ಸಾಕು, ಒಂದು ಮುದ್ದೆ ಸಾಕು, ಒಂದು ರೊಟ್ಟಿ ಸಾಕು ಅಂತೇಳಿ ಯಾರು ಹೋಗ್ತಾರೋ ಖಂಡಿತವಾಗಿಯೂ ಪರಲೋಕದ ಕಡೆಗೆ ಹೋಗ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. ಸದ್ಭಕ್ತರಿಗೆ ಗತಿಯುಂಟು ಎಂಬುದು, ಸದ್ಭಕ್ತರಿಗೆ ಗತಿಯುಂಟು ಎಂಬುದು. ಅದು ಈಗ ಸದ್ಭಕ್ತರು ಯಾರಂದರೆ, ದೇವರು ದರ್ಶನ ಆಗುವ ಮೊದಲು ಹಿಂದಿನ ಜೀವಿತದಲ್ಲಿ ಅವರು ಏನೇ ಆಗಿರ್ಬೋದು, ತಪ್ಪುಗಳು ಗೊತ್ತಾಗ ಪಶ್ಚಾತ್ತಾಪ ಪಟ್ಟು ಮತ್ತೆ ಆ ದಾರಿಯಲ್ಲಿ ಹೋಗದೆ ದೇವರ ಮಾತಿಗೆ ವಿಧೇಯರಾಗಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ, ಸಂದರ್ಭ ಸಿಕ್ಕಿದಾಗ ದೇವರು ಸಮಯ ಕೊಟ್ಟಾಗ ಅವರ ಬಗ್ಗೆ ಸಾಕ್ಷಿ ಕೊಟ್ಟು, ಗ್ರಂಥಗಳ ಬಗ್ಗೆ ಯಾರು ಮಾತನಾಡ್ತಾ ಹೋಗ್ತಾರೋ, ಯಾವುದೇ ವಿರೋಧ ಬಂದರೂ, ಕಷ್ಟ ಸಂಕಟ ದುಃಖ ಬಂದರೂ ಕೂಡ ಅವರೇ ಸದ್ಭಕ್ತರು. ಅವರಿಗೆ ಗತಿಯುಂಟು, ಆಶೀರ್ವಾದ ಇದೆ, ಪರಲೋಕ ಅವರಿಗೆ ನಿಶ್ಚಯ. ಈ ಲೋಕದಲ್ಲಿ ಕೂಡ ಅಂಥವ್ರ ನಡೆ ನುಡಿ ಕ್ರಿಯೆಗಳನ್ನು ನೋಡುವಾಗಲೇ ಗೊತ್ತಾಗ್ತದೆ ಇವರು ಪರಲೋಕದ ಕಡೆಗೆ ಹೋಗ್ತಾರೆ ಅಂತ ಹೇಳುವಂಥದ್ದು ಈ 49ನೇ ಕೀರ್ತನೆಯ ಸಾರಾಂಶಗಳಾಗಿವೆ. ಅದನ್ನೀಗ ನಾವು ತಿಳಿದುಕೊಳ್ಳೋಣ. ಕೀರ್ತನೆಗಳು 49:1. ಸಕಲ ದೇಶಗಳವರೇ ಕೇಳಿರಿ, ಭೂಲೋಕದ ನಿವಾಸಿಗಳಿರ ಕಿವಿಗೊಡಿರಿ. ಸಕಲ ದೇಶ ಅಂದರೆ ಆ ದೇಶ ಈ ದೇಶದಲ್ಲ, ಈ ಭೂಲೋಕದಲ್ಲಿ ಎಷ್ಟು ದೇಶಗಳಿದ್ದಾವೆಯೋ ಅವರೆಲ್ಲರಿಗೂ ಹೇಳಿದ್ದೇನು, ಎಲ್ಲ ದೇಶದವರೇ
ಕೇಳಿರಿ, ಭೂಲೋಕದ ನಿವಾಸಿಗಳಿರ ಕಿವಿಗೊಡಿರಿ. ಇಡೀ ಭೂಲೋಕದಲ್ಲಿ ಯಾವ ರಾಷ್ಟ್ರಗಳಿರ್ಬೋದು, ಏನೇ ಇರ್ಬೋದು, ಯಾವ ಭಾಷೆನೇ ಇರ್ಬೋದು, ನೀವು ನನ್ನ ಮಾತಿಗೆ ಕಿವಿಗೊಡಿರಿ, ನನ್ನ ಮಾತಿನಂತೆ ನಡೆಯಿರಿ. ನೀವು ನರಕಕ್ಕೆ ಹೋಗಬೇಡಿ, ಪರಲೋಕ ಅಂದರೆ ಕೈಲಾಸ, ವೈಕುಂಠಕ್ಕೆ ನೀವು ಬರಬೇಕು, ಆದ್ದರಿಂದ ಕಿವಿಗೊಡಿರಿ ಅಂತೇಳಿ 49ನೇ ಕೀರ್ತನೆಗಳ 1ನೇ ವಚನದಲ್ಲಿ ಕೊರೇಶಿಯರು ಹೇಳಿರುವಂಥ ಮಾತು. ದೇವರ ನಾಮಕ್ಕೆ ಸ್ತೋತ್ರ. 2ನೇ ವಚನ, ಜನಗಳೇ, ಜನಾಧಿಪತಿಗಳೇ, ಬಡವರೇ, ಬಲ್ಲಿದರೆ ನೀವೆಲ್ಲರೂ ಒಂದಾಗಿ ಬಂದು ಆಲೈಸಿರಿ. ನೋಡಿ, ಇದನ್ನೇ ಹಿಂದೆ ಹೇಳಿದ್ದು. ದೇವರ ನಾಮಕ್ಕೆ ಸ್ತೋತ್ರಗಳು. ಯಾರೋ ಜನಗಳೇ, ಜನಾಧಿಪತಿಗಳೇ. ಜನಗಳು ಅಂದರೆ ಯಾರೋ ಲೋಕದಲ್ಲಿ ಜೀವಿಸೋರು. ಜನ ಅಧಿಪತಿಗಳು ಯಾರಂದರೆ ನಾನಾ ಥರದ ಅಧಿಕಾರಿಗಳು. ಬಡವರೇ, ಬಲ್ಲಿದರೆ, ಬಡವರು ಬಲ್ಲಿಯವರು, ಕನಿಷ್ಠ ಆಗಲಿ ಹೇಳಿದ ಕನಿಷ್ಠ ಒಂದು ಕೂಲಿ ಕೆಲಸದವನು ಆಗಿರ್ಬೋದು, ನೀವೆಲ್ಲರೂ ಒಂದಾಗಿ ಬನ್ನಿ, ದೇವರನ್ನ ತಿಳಿದುಕೊಳ್ಳಿರಿ. ದೇವರನ್ನ ತಿಳಿಯಪಡಿಸ್ತಾ ಇದ್ದಾರೆ, ನಮ್ಮ ಮೂಲಕ ಕೂಡ ತಿಳಿಯಪಡಿಸ್ತಾ ಇದ್ದಾರೆ. ದಯವಿಟ್ಟು ಕೇಳಿರಿ. ಯಾವ ರೀತಿ ಜೀವಿಸಬೇಕು, ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಾದರೆ, ಮಕ್ಕಳು ಕೂಡ ಆಶೀರ್ವಾದ ಹೊಂದಿಕೊಳ್ಳಬೇಕಾದರೆ ತಂದೆ ತಾಯಿಯರು ಯಾವ ರೀತಿ ಜೀವಿಸಬೇಕು, ಪರಲೋಕ ಯಾವುದು, ನರಕಲೋಕ ಯಾವುದು, ಜೀವ ಯಾವುದು, ಮರಣ ಯಾವುದು, ಶಾಪ ಯಾವುದು, ಆಶೀರ್ವಾದ ಯಾವುದು ತಿಳಿದುಕೊಳ್ಳಿರಿ ಅಂತೇಳಿ ಕೊರೇಶಿಯರ ಮುಖಾಂತರ ದೇವರು ತಿಳಿಯಪಡಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಒಂದಾಗಿ ಬಂದು ಆಲೈಸಿರಿ. 3ನೇ ವಚನ, ನನ್ನ ಬಾಯಿ ಸುಜ್ಞಾನವನ್ನು ಬೋಧಿಸುವುದು, ನನ್ನ ಹೃದಯವು ವಿವೇಕವನ್ನು ಫಲಿಸುವುದು. ದೇವರು ಕೊರೇಶಿಯರ ಮುಖಾಂತರ ಹೇಳಿದ್ದು, ದೇವರು ನನ್ನ ಬಾಯಿ ಸುಜ್ಞಾನವನ್ನು ಬೋಧಿಸುವುದು, ನನ್ನ ಹೃದಯ ವಿವೇಕವನ್ನು ದಯಪಾಲಿಸುವುದು. ನನ್ನ ಬಾಯಿ ಮತ್ತು ಹೃದಯವು ಶುದ್ಧವಾಗಿದೆ, ನಾನು ಸರಿಯಾಗಿ ಸುಜ್ಞಾನವನ್ನು, ನಿಮಗೆ ಜ್ಞಾನ ತಿಳುವಳಿಕೆಯನ್ನು ಕೊಡ್ತೇನೆ, ನನ್ನನ್ನು ನಾನೇ ತಿಳಿಯಪಡಿಸ್ತೇನೆ. ನರಕಕ್ಕೆ ಹೋಗಬೇಡಿ, ಪರಲೋಕಕ್ಕೆ ಬನ್ನಿ, ನಿಮ್ಮ ಮಕ್ಕಳು ಕೂಡ ಆಶೀರ್ವಾದ ಹೊಂದುವಾಗೆ ಯಾವ ರೀತಿ ಜೀವಿಸಬೇಕು ಅಂತ ನಾನು ನಿಮಗೆ ತಿಳಿಸ್ತೇನೆಪ್ಪ ಅಂತ ಕೊರೇಶಿಯನ ಮುಖಾಂತರ ದೇವರು ತಿಳಿಸಿದ್ದಾರೆ. ಹಾಗೆ ಇವತ್ತು ಗ್ರಂಥಗಳಲ್ಲಿ ಬೈಬಲ್, ಮಹಾಭಾರತ, ಪುರಾಣಗಳು, ಭಗವದ್ಗೀತೆಗಳು ಎಲ್ಲ ಇರುವುದು ಸರ್ವ ಸೃಷ್ಟಿಕರ್ತನಾದಂಥ ದೇವರು. ಅದನ್ನು ಓದಿ ತಿಳ್ಕೊಂಡವರು, ಅದು ದೇವರ ಜ್ಞಾನ. ದೇವರು ಯಾರನ್ನು ಆರಿಸಿಕೊಂಡಿದ್ದಾರೆ ಅವರು ಮಾತ್ರ ಮನಸ್ಸು ಕೊಡ್ತಾರೆ, ಅವರಿಗೆ ಓದಿ ತಿಳ್ಕೊಳ್ತಾರೆ, ಮಕ್ಕಳನ್ನು ನಡೆಸ್ತಾರೆ, ತಿಳುವಳಿಕೆಯಲ್ಲಿ ಬದಲಾಗ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಒಂದು ವೇಳೆ ಮಕ್ಕಳನ್ನು ನಡೆಸ್ತಾ ಬರುವಾಗ ಮಕ್ಕಳು ಕೂಡ ಪ್ರಾಯಕ್ಕೆ ಬಂದ ಮೇಲೆ ತಂದೆ ತಾಯಿ ಮಾತನ್ನು ಕೇಳೋದಿಲ್ಲ, ಅವರ ಸ್ವಂತ ಬುದ್ಧಿಯಲ್ಲಿ ಹೋಗ್ತಾರೆ. ಅಂತ ಮಕ್ಕಳು ಪ್ರಾಯಕ್ಕೆ ಬಂದ ಮೇಲೆ ಅಂತ ತಂದೆ ತಾಯಿಗಳಿಗೆ ಮಕ್ಕಳನ್ನು ಕೂಡ ಏನು ಮಾಡೋಕ್ಕೂ ಆಗುವುದಿಲ್ಲ. ಆವಾಗ ತಂದೆ ತಾಯಿಗಳಿಗೆ ಕೊಟ್ಟಂಥ ಕೆಲಸವನ್ನು, ಅವರ ಕರ್ತವ್ಯವನ್ನು ಅವರು ಪೂರೈಸುವವರಾಗಿದ್ದಾರೆ. ಮಾತನ್ನು ಕೇಳಿದರೆ ಸರಿ, ಕೇಳದಿದ್ದರೆ ಅಂತ ಮಕ್ಕಳು ಕೂಡ ದೇವರಿಂದ ಏನು ಮಾಡ್ತಾರೆ, ದೇವರಿಗೆ ಅವರ ಮೇಲೆ ಬೇಸರವಾಗ್ತದೆ, ಶಿಕ್ಷೆಯನ್ನು ಅನುಭವಿಸಲೇಬೇಕಾಗ್ತದೆ. ಇದು ನಾನು ಶಾಪ ಹಾಕೋದಲ್ಲ, ದೇವರ ಮಾತನ್ನು ತಿಳಿಯಪಡಿಸುವಂಥದ್ದು. ಇದು ನಮ್ಮಲ್ಲಿ ಕೂಡ, ನನ್ನ ಮನೆಯಲ್ಲಿ ಕೂಡ ನೆರವೇರಿ ಹೋಗಿದೆ, ನೆರವೇರುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಆದ್ದರಿಂದ ದೇವರು ಏನು ಹೇಳಿದ್ದಾರೆ, ನನ್ನ ಬಾಯಿ ಸುಜ್ಞಾನವನ್ನು ಬೋಧಿಸುವುದು, ನಿಮಗೆ ತಿಳುವಳಿಕೆಯ ಜ್ಞಾನವನ್ನು ಎಲ್ಲವನ್ನು ತಿಳಿಸ್ತದೆ. ದೇವರ ವಾಕ್ಯ, ನನ್ನ ಮಾತು ಕೇಳಿ ನಾಶಕ್ಕೆ ಹೋಗಬೇಡಿ ಅಂತ. ನನ್ನ ಹೃದಯವು ವಿವೇಕವನ್ನು ಫಲಿಸುವುದು. ದೇವರ ಹೃದಯ ಸ್ವಚ್ಛವಾಗಿದೆ, ಅವರು ಕೆಟ್ಟದ್ದು ಬಯಸುವವರಲ್ಲ, ಯೋಚನೆ ಮಾಡೋರೇ ಅಲ್ಲ. ಹಾಗೆ ಇವತ್ತು ದೇವರನ್ನು ತಿಳಿಯಪಡಿಸ್ತಾ ಇರುವಾಗ ನಾವು ನಮ್ಮ ಜ್ಞಾನವನ್ನು ದೇವರ ಬಳಿಗೆ ತಿಳಿಸಬೇಕು, ಹೃದಯವನ್ನು ದೇವರ ಬಳಿಗೆ ತಿಳಿಸಬೇಕು. ದೇವರು ಪ್ರೀತಿಯಿಂದ ತಿಳಿಸುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರ. 4, ನಾನು ಧರ್ಮ ರಹಸ್ಯವನ್ನು ಕಿವಿಗೊಟ್ಟು ಕೇಳಿ ಕಿನ್ನರಿಯನ್ನು ಬಾರಿಸುತ್ತಾ ಅದರ ಗೂಢಾರ್ಥವನ್ನು ಪ್ರಕಟಿಸುವೆನು. ಅಂದರೆ ಹಾಡಿನ ಮೂಲಕ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೊರೇಶಿಯರು ಹೇಳಿದಂಥ ಮಾತು, ಕಿನ್ನರಿ ಬಾರಿಸುತ್ತಾ. ನೋಡಿ, ಒಂದೊಂದು ಹಾಡುಗಳು ಬಹಳ ಅರ್ಥಪೂರ್ಣವಾದಂಥ ಹಾಡುಗಳಿವೆ. ಇವತ್ತು ಬೈಬಲಲ್ಲಿ ನೋಡುವಾಗ ಯೇಸು ಕ್ರಿಸ್ತನ ಹಾಡುಗಳಲ್ಲಿ ಒಂದೊಂದು ವಾಕ್ಯದ ಹಾಡುಗಳಲ್ಲಿ ಎಷ್ಟೊಂದು ಅರ್ಥಪೂರ್ಣವಾಗಿದೆ. ಪರಲೋಕದಿಂದ ಪಾತಾಳದಿಂದ ಪರಲೋಕದವರೆಗೂ ಪ್ರತಿಯೊಂದು ಶಿಕ್ಷೆ, ಶಾಪ, ಮರಣ, ಆಶೀರ್ವಾದ, ಪ್ರತಿಯೊಂದು ಕೂಡ ಒಂದು ಹಾಡಿನಲ್ಲಿ ಬಹಳ ಚೆನ್ನಾಗಿ ಬರ್ತಾ ಇದೆ. ಈಗ ಉದಾಹರಣೆಗೆ ಪುರಂದರದಾಸರ ಕೀರ್ತನೆ, ಭಕ್ತ ಕನಕದಾಸರ ಕೀರ್ತನೆಗಳು, ಇವೆಲ್ಲವನ್ನು ಕೇಳುವಾಗ ನಾವು ಬಹಳ ಚೆನ್ನಾಗಿ ಎಂತೆಂಥ ಹಾಡುಗಳಂದರೆ ನಮ್ಮ ಜೀವ, ಮರಣ, ಶಾಪ, ಆಶೀರ್ವಾದ, ಏನು ಮಾಡಬೇಕು ಏನು ಮಾಡಬಾರ್ದು ಪ್ರತಿಯೊಂದನ್ನು ನಮಗೆ ತಿಳಿಯಪಡಿಸ್ತದೆ. ಅಂಥದ್ದನ್ನು ಕೂಡ ಅಸಡ್ಡೆ ಮಾಡಬಾರದು.
ಹಾಡಿನ ಮೂಲಕವೇ ಗ್ರಂಥದ ವಾಕ್ಯಗಳು ಕೂಡ ಇವೆ. ಅದನ್ನು ಕೂಡ ನಾವು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಮುಂದೆ ಜೀವಿಸುವಂಥದ್ದು, ದೇವರೇ ತಿಳಿಯಪಡಿಸುವಂಥದ್ದು. ಅದರಲ್ಲಿ ಕೂಡ ಬಹಳ ಧರ್ಮ ರಹಸ್ಯ ಗೂಢಾರ್ಥಗಳು ಇವೆ, ಎಲ್ಲವೂ ಅಲ್ಲ. 5. ಆಪತ್ತಿನಲ್ಲಿ ಯಾಕೆ ಭಯಪಡಬೇಕು? ದ್ವೇಷಗಳು ಮೋಸದಿಂದ ಸುತ್ತಿಕೊಂಡಿರುವಾಗ ನಾನು ಹೆದರುವುದೇಕೆ? ದೇವರನ್ನು ಸರಿಯಾಗಿ ನಾವು ನಂಬಿ ಹೋದಾಗ ಯಾವುದೇ ಕಷ್ಟ, ಸಂಕಟ, ದುಃಖದಲ್ಲಿ ನಾವು ಹೆದರಬೇಕಂತ ಅವಶ್ಯಕತೆ ಇಲ್ಲ, ಭಯಪಡುವಂಥ ಅವಶ್ಯಕತೆ ಇಲ್ಲ. ದೇವರೇ ನಮ್ಮನ್ನು ರಕ್ಷಿಸ್ತಾ ಬರ್ತಾರೆ. ಒಂದು ವೇಳೆ ದೇವರ ದರ್ಶನ ಆಗುವುದಕ್ಕಿಂತ ಮೊದಲೇ ಒಂದೊಂದು ರೀತಿಯ ಅಪರಾಧಗಳು, ಅಪವಾದಗಳು ನಮ್ಮನ್ನು ಸುತ್ತಿಕೊಂಡಿರ್ತವೆ, ಶತ್ರುಗಳ ಕೈಯಲ್ಲಿ ಅಥವಾ ನಾನಾ ರೀತಿಯಲ್ಲಿ. ಆಗ ಅಲ್ಲಿ ನಾವು ರಕ್ಷಣೆ ಹೊಂದುತ್ತೇವೆ. ಅದು ದೇವರೇ ರಕ್ಷಣೆ ಕೊಡುವಂಥದ್ದು. ದೇವರು ಯಾವಾಗ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿ ದರ್ಶನ ಕೊಟ್ಟು ತಿಳಿಯಪಡಿಸ್ತಾರೋ ಆಗ ನಮಗೆ ಅರ್ಥ ಆಗ್ತದೆ. ದೇವರು ತಿಳಿಯಪಡಿಸ್ತಾರೆ ಪವಿತ್ರಾತ್ಮನ ಮೂಲಕ. ನನಗೆ ದೇವರನ್ನು ಅರಿಯೋದಕ್ಕಿಂತ ಮೊದಲು, ದೇವರನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ಈ ರೀತಿ ಕಷ್ಟ, ಸಂಕಟ, ದುಃಖಗಳು ಬಂದಿತ್ತು. ಆಗಲೇ ದೇವರು ನನ್ನೊಂದಿಗಿದ್ದಾರೆ, ರಕ್ಷಿಸ್ತಾ ಬಂದಿದ್ದಾರೆ ಎಂಬುದಾಗಿ ಪವಿತ್ರಾತ್ಮನ ಮೂಲಕ ದೇವರು ಆಗ ಜ್ಞಾನವನ್ನು ಕೊಡುವರಾಗಿದ್ದಾರೆ. ಇದು ನನ್ನ ಸಾಕ್ಷಿ ಕೂಡ ಹಿಂದೆ ಹೇಳಿದ್ದೇನೆ. ದೇವರನ್ನು ಅರಿಯದ ಕಾಲದಲ್ಲಿ, ನಮ್ಮ ಬಹಳ ಕಷ್ಟ, ಸಂಕಟ, ದುಃಖದ ಕಾಲದಲ್ಲಿ ಒಂದ್ಸಲ ಅದನ್ನು ಕೂಡ ಹಿಂದೆ ನಾನು ಹೇಳಿದ್ದೇನೆ ಸಾಕ್ಷಿಯನ್ನ. ನನಗೆ ನಮ್ಮ ತಾಯಿಯ ಸೋದರ ಮಾವನ ಮನೆಯಲ್ಲಿ ಕೊಟ್ಟಂಥ ಶಿಕ್ಷೆಗೋಸ್ಕರ, ಅಂದರೆ ಕೆಲಸದ ಬಗ್ಗೆ ತಡೆಯಕ್ಕಾಗದೆ ಹೇಳದೆ ನಮ್ಮ ತಾಯಿ ಇದ್ದಲ್ಲಿಗೆ ಮಳೆಗಾಲದಲ್ಲಿ ಒಂದು ಹೊಳೆ ಅಂದರೆ ನದಿ ತುಂಬಿ ಹರಿತಾ ಇತ್ತು. ಓಡಿ ಹೋಗೋನು ನಾನು ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದೆ. ಆಗ ಒಂದು ಮರದ ಕೊಂಬೆ ನನ್ನ ಕೈಗೆ ಸಿಕ್ತು ಹೊಳೆ ಬದಿಯಲ್ಲಿ. ಅದನ್ನು ಹಿಡಿದು ನಾನು ಮೇಲೆ ಹತ್ತುವಾಗ ಆಯಿತು. ಒಂದ್ಸಲ ಸಣ್ಣ ಹುಡುಗ ಹೌದೋ ಅಲ್ಲಂತ ಯೋಚನೆ ಇದೆ. ಕೆರೆಯೊಳಗೆ ಮುಳುಗೋದು ನನಗೆ ಚೆನ್ನಾಗಿ ಗೊತ್ತಾಗ್ತಿತ್ತು. ನೀರಿನೊಳಗಡೆ ಮೇಲೆ ಹೋಗೋದು ಬರೋದು ನೋಡಿ. ಅಲ್ಲಿಯೂ ದೇವರು ಇತರರ ಮೂಲಕ ನನ್ನನ್ನು ರಕ್ಷಣೆ ಕೊಟ್ಟರು. ಇವತ್ತು ಅಪಘಾತಗಳಿಂದಲೂ ನಾನಾ ರೀತಿ ನಮಗೆ ಆಗ ಏನಾಯಿತು, ನನಗೆ ರಕ್ಷಣೆ ಆಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರನ್ನ ಅರಿಯೋದಕ್ಕಿಂತ ಮೊದಲೇ ಬಹಳ ವಿರೋಧಿಗಳು ಬಂದರು. ನನ್ನ ಬಡಿಯಕ್ಕೆ, ಕೈಕಾಲು ಮುರಿಯೋಕ್ಕೆ, ನಾನು ಕೊಲೆ ಮಾಡಲು ಕೂಡ ಪ್ರಯತ್ನ ಮಾಡಿದರು. ಅಂಥವರಿಗೂ ಸರಿಯಾದ ಶಿಕ್ಷೆ ಬಂತು. ಇದು ಕಣ್ಣಾರೆ ಕಾಣದಿದ್ದರೂ ಕಿವಿಯಾರೆ ಕೇಳಿದ್ದೇನೆ, ಸ್ವಲ್ಪ ಕಣ್ಣಾರೆ ಕೂಡ ಕಂಡಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂತಿಂಥ ಶಿಕ್ಷೆಗಳು ನನ್ನ ಜೀವಿತದಲ್ಲಿ ಬಂದು ಹೋಗಿದ್ದು 1, 2 ಅಲ್ಲ. ಅದನ್ನು ಒಂದು ದಿವಸ ಇಡೀ ಕೂತ್ಕೊಂಡು ಹೇಳಿದರೂ ಕೂಡ ಮುಗಿಯುವುದಿಲ್ಲ ನೋಡಿ. ಅದೆಲ್ಲವೂ ದೇವರ ದರ್ಶನವಾದ ಮೇಲೆ ಈಗಲೂ ಕೂಡ ಒಂದೊಂದು ಸಲ ನನಗೆ ಯೋಚನೆ ಬರ್ತಾ ಇದೆ. ನಾನು ಹುಟ್ಟುವಾಗಕ್ಕಿಂತ ಮೊದಲೇ ದೇವರೊಂದು ಆಶೀರ್ವಾದ ನನ್ನ ಮೇಲೆ ಇತ್ತು, ಆದರೆ ನನಗೆ ಗೊತ್ತಾಗಲಿಲ್ಲ. ಇಂಥದ್ರಿಂದ ನನ್ನನ್ನು ಪಾರು ಮಾಡಿದ್ದಾರೆ. ಕೊಲೆ ಆಗುವನ್ನು ಕೂಡ ಪಾರು ಮಾಡಿದ್ದಾರೆ. ಹಾವು ಕಚ್ಚಿ ನಾನು ಸಾಯಬೇಕಾಯಿತು, ಅಂಥದ್ರಿಂದಲೂ ಕೂಡ ಪಾರು ಮಾಡಿದ್ದಾರೆ ಅಂತೇಳಿ ಈಗಲೂ ಒಂದು ಸಲ ಯೋಚನೆ ಬರ್ತದೆ. ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋನಾಗಿದ್ದೇನೆ ನೋಡಿ. ಆಗಲೇ ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಪ್ರತಿ ಒಂದಲ್ಲಿ ಏನಾಗ್ತದೆ ಅಂದರೆ, ನಮಗೆ ಆಪತ್ತಿನಲ್ಲಿ ಯಾಕೆ ಭಯಪಡಬೇಕು, ಇದು ಪವಿತ್ರಾತ್ಮರ ಮೂಲಕ ತಿಳಿಸುವಂಥದ್ದು. ಆಗ ನಾವು ಬಹಳ ಎಚ್ಚರ, ಯಾವುದೇ ಕಾರಣಕ್ಕೆ ಭಯಪಡಬೇಕಾಗಿಲ್ಲ. ಸತ್ತರೆ ಸಾಯಲಿ, ಬದುಕಿದರೆ ಬದುಕಲಿ ಅಂತೇಳಿ ಒಂದೇ ನಾವು ದೇವರನ್ನೇ ಹಿಂಬಾಲಿಸಿ ನಾವು ನಡೆಯಬೇಕು. ಅದಕ್ಕೆ ಯೇಸು ಹೇಳಿದ್ದಾರೆ, ನೇಗಿಲಿನ ಮೇಲೆ ಕೈ ಹಾಕಿದ ಮೇಲೆ ಹಿಂದೆ ತಿರುಗಿ ನೋಡಬೇಡ ಅಂತ. ಈಗ ರೈತನು ಹೊಲದಲ್ಲಿ ಉಳ್ತಾ ಇರ್ತಾನೆ, ಎತ್ತುಗಳಲ್ಲಿ ಉಳ್ತಾ ಇರುವಾಗ ಅವನು ಹಿಂದೆ ಆ ಕಡೆ ನೋಡಿದರೆ ಏನಾಗ್ತದೆ, ನೇಗಿಲ ಗೆರೆ ಆ ಕಡೆ ಹೋಗ್ತದೆ. ಅವನು ನೇರವಾಗಿ ಮುಂದೆ ವೀಕ್ಷಿಸ್ತಾ ಹೋಗ್ತಾನೆ. ಹಾಗೆ ಪರಲೋಕದ ದರ್ಶನವಾದ ಮೇಲೆ, ದೇವರ ದರ್ಶನವಾದ ಮೇಲೆ ನಮಗೆ ದೇವರು ಕೊಟ್ಟ ಕೆಲಸ ಕಾರ್ಯಗಳನ್ನು ಅದೇ ರೀತಿ ನಾವು ದೇವರ ಮಾತಿನಂತೆ ನಡೆಸಿಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಪರಲೋಕದ ಕಡೆಗೆ, ದೇವರ ಕಡೆಗೆ ನಾವು ಹೋಗಬೇಕು. ಆಗ ಎಲ್ಲ ರೀತಿ ಕೇಡು, ಗಂಡಾಂತರ, ಮರಣದ ಪಾಶಗಳಿಂದ, ಶತ್ರುಗಳ ಕೈಯಿಂದ ದೇವರು ನಮ್ಮನ್ನು ರಕ್ಷಿಸಿ ಕಾಪಾಡುವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ದೇಶಗಳು ಮೋಸದಿಂದ ಸುತ್ತಿಕೊಂಡಿರುವಾಗ ನಾನು ಹೆದರುವುದು ಏಕೆ? ದೇಶಗಳು ದೇವರು ನಮ್ಮನ್ನು ಆರಿಸಿಕೊಂಡ ಮೇಲೆ, ಅಂದರೆ ವಿರೋಧಿಗಳು ಒಳ್ಳೆಯದು ಹೇಳಿದರೆ ನೀನು ಈ ರೀತಿ ಮಾಡೋದು ತಪ್ಪು ಅಪ್ಪ, ಇಂಥ ಶಿಕ್ಷೆ ಬರ್ತದೆ, ನಿನ್ನ ಮಕ್ಕಳಿಗೂ ಶಿಕ್ಷೆ ಬರ್ತದೆ, ಎಚ್ಚರ, ಈ ರೀತಿ ಕಷ್ಟ, ಸಂಕಟ, ದುಃಖವನ್ನು ನೀನು ಅನುಭವಿಸ್ತಾ ಇರುವುದು ಇದುವೇ, ನಾನು ಹೇಳ್ತಾ ಇದ್ದೀನಿ ನೋಡು, ಮಾತು ಕೇಳಿದೆ ಅಂತ ಹೇಳಿದ್ರೆ ಏನು ಮಾಡ್ತಾರೆ ಈ ಲೋಕದವರು? ಖಂಡಿತವಾಗಿ ಬೈತಾರೆ, ಮಾಡ್ತಾರೆ, ಹೊಡಿಬೋದು, ಅದು ಮಾಡ್ತಾರೆ. ನನಗೆ ಹಾಗೆ ಹೇಳ್ದ, ನನಗೆ ಹೀಗೆ ಹೇಳ್ದ, ನನಗೆ ಹೇಳ್ಬೇಡ, ಇವನು ದೊಡ್ಡ ಬುದ್ಧಿವಂತ ಅಂತ ಹೇಳಿ ನಾನಾ ರೀತಿ ವೈರಿಗಳು, ದುಷ್ಟರು ಇವತ್ತು ಮಾತು ಕೇಳೋರಲ್ಲ.
ಹಾಗಿರುವಾಗ ಅಲ್ಲಿ ಏನಾಗ್ತದೆ, ಅಲ್ಲಿ ದೇಶಗಳು ಮೋಸದಿಂದ ಸುತ್ತಿಕೊಂಡಿರುವಾಗ ಅಂಥವರೆಲ್ಲ ಗುಂಪುಗೂಡಿ ಇವನನ್ನು ಇನ್ನು ಬಿಡಬಾರ್ದು, ಹೊಡಿಬೇಕು, ಕೊಲ್ಲಬೇಕು, ಓಡಿಸ್ಬೇಕು, ಊರಿಂದಲೇ ಓಡಿಸ್ಬೇಕು ಅಂತೇಳಿ ಉಪಾಯವನ್ನು ಮಾಡ್ತಾ ಇರ್ತಾರೆ. ಆಗ ಅಂಥವರ ಪರವಾದ ಅಂಥ ಸಮಯದಲ್ಲಿ ಕೂಡ ದೇವರೇ ಅಲ್ಲಿ ರಕ್ಷಣೆಗೆ ಬಂದೇ ಬರ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೋಸದಿಂದ ಏನಾದರೂ ಮಾಡಿ ಯೋಚನೆ ಮಾಡಬೇಕು ಅಂತ ಇದು ಕೂಡ ನನ್ನ ಜೀವಿತದಲ್ಲಿ ನಡೆದು ಹೋಯಿತು. ಅನೇಕರು ಹಾಗೆ ದೇವರು ಆದುಕೊಂಡವರಿಗೆ ಸಂಪೂರ್ಣವಾಗಿ ದೇವರು ನಡೆಸ್ತಾ ಇರುವಾಗ ದೇವರನ್ನೇ ಹಿಂಬಾಲಿಸಿ ಯಾರು ಹೋಗ್ತಾರೋ ಖಂಡಿತವಾಗಿಯೂ ಅವರಿಗೆ ತಪ್ಪಿಸಿಕೊಳ್ಳುವಂಥ ಜ್ಞಾನ, ರಕ್ಷಣೆ ದೇವರ ದೂತರ ಮೂಲಕ ರಕ್ಷಣೆ ಕೊಡ್ತಾರೆ. ಪವಿತ್ರಾತ್ಮರ ಮೂಲಕ ಎಲ್ಲವನ್ನ ಪಡಿಸುತ್ತಲೇ ರಕ್ಷಣೆಯನ್ನು ಕೊಡುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗಿರುವಾಗ ಇದನ್ನೇ ನಾವು ಆಗಲೇ ಮೊದಲು ಇದನ್ನು ನಾವು ತಿಳ್ಕೊಂಡಿದ್ದು, ಐಶ್ವರ್ಯ ವ್ಯರ್ಥ, ಮರಣ ನಿಶ್ಚಯ, ಸದ್ಭಕ್ತರಿಗೆ ಗತಿಯುಂಟು ಎಂಬುದೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೀರ್ತನೆಗಳು 73ನೇ ಕೀರ್ತನೆಯಲ್ಲಿ ಕೂಡ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ. ಹಾಗೆ 6ನೇ ವಚನ, ಕೀರ್ತನೆಗಳು 49:6. ಅವರು ತಮ್ಮ ಐಶ್ವರ್ಯವನ್ನೇ ನಂಬಿದ್ದಾರೆ, ತಾವು ಬಹಳ ಆಸ್ತಿವಂತರೆಂದು ಉಬ್ಬಿದ್ದಾರೆ. ನೋಡಿ, ಆಸ್ತಿವಂತ ಸಂಪದ ಇದೇನು, ನನ್ನ ಏನು ಮಾಡೋಕ್ಕೂ ಆಗೋದಿಲ್ಲ, ನನ್ನ ಹತ್ರ ಅಷ್ಟು ಆಸ್ತಿ ಇದೆ, ಇಷ್ಟು ಆಸ್ತಿ ಇದೆ, ಅಂಥವ್ರು ಇಂಥವ್ರು ಇದ್ದಾರೆ ಅಂತೇಳಿ. ಆದರೆ ನೋಡಿ, ಒಂದೊಂದು ಸಲ ಇದನ್ನು ಕೂಡ ನಾವು ಬಹಳ ಸಲ ತಿಳ್ಕೊಂಡಿದ್ದೇವೆ. ಯಾವಾಗ ಯಾವ ರೀತಿ ಶಿಕ್ಷೆ ಬರ್ತದೆ ಅಂತ ಗೊತ್ತಿಲ್ಲ. ದೊಡ್ಡ ದೊಡ್ಡ ಕಾಯಿಲೆಗಳು ಹಿಡಿದು ಆಸ್ಪತ್ರೆಯಲ್ಲಿ ಬೀಳುವುದಾಗ ಅಯ್ಯೋ ನನ್ನನ್ನು ಬದುಕಿಸಿ ಈ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರದ ಮೇಲೆ ಅವನಿಗೆ ಯೋಚನೆ ಬರೋದಿಲ್ಲ. ಅದೇ ರೀತಿ ಅಪಘಾತಗಳು ಆಗಬಹುದು, ವಿರೋಧಿಗಳ ಕೈಗೂ ಸಿಕ್ಕಿ ಹಾಕೊಳ್ಳಬಹುದು, ಅಥವಾ ಚಂಡಮಾರುತ, ಸುನಾಮಿ, ಬಿರುಗಾಳಿ, ಬೆಟ್ಟಗುಡ್ಡ ಸರಿಯುವಂಥದ್ದು, ಭೂಕಂಪ ಆಗುವಂಥದ್ದು, ಬರೀ ಗಂಜಿ ಕೇಂದ್ರದಲ್ಲಿ ಕುಳಿತುಕೊಳ್ಳುವಂಥದ್ದು. ಅದಕ್ಕೆ ಯೆಶಾಯನ ಗ್ರಂಥದಲ್ಲಿ ಕೂಡ ಬರೆಯಲ್ಪಟ್ಟಿದೆ, ನಿನಗೆ ಭೂಮಿ ಹಾಸಿಗೆ, ಆಕಾಶವು ನಿನಗೆ ಹೊದಿಕೆ, ಏನೂ ಆಗೋದಿಲ್ಲ ಅಂತೇಳಿ ನಂಬ್ತಾರೆ. ಕಡೆಗೆ ಬರೀ ನೆಲದಲ್ಲಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಇವುಗಳು ಕೂಡ ನಡೆಯುತ್ತಲೇ ಇದೆ. ಮಳೆ ಇಲ್ಲ, ಬೆಳೆ ಇಲ್ಲ, ಯಾವ ಬೆಳೆ ಇದ್ದರೂ ಕೂಡ ಅದಕ್ಕೆ ಕ್ರಾಯವೇ ಇಲ್ಲ. ನಾನಾ ರೀತಿ ಕಂಗಳು ನೋಡಿ ದೇವರಿಂದ ದೂರ ಹೋಗಿದ್ದಕ್ಕೆ ಕಾರಣ ಈಗಾಗಲೇ ಭೂಮಿಯು ಬಹಳ ಶಿಕ್ಷೆಗೆ ಒಳಗಾಗಿದೆ. ಇಡೀ ಪ್ರಕೃತಿ ಇವತ್ತು ನಾಶ ಮಾಡ್ತಾ ಇದೆ ಜನರನ್ನ. ಕಾರಣ ದೇವರ ಕೋಪ ಭೂಲೋಕದಲ್ಲಿ ಮನುಷ್ಯರ ಮೇಲೆ ಇಳಿದಿದೆ. ಆದರೆ ದೇವರು ಯಾರನ್ನು ಸರಿಯಾಗಿ ಆರಿಸಿಕೊಂಡಿದ್ದಾರೋ, ದೇವರ ಜ್ಞಾನ ಸರಿಯಾಗಿ ಯಾರಲ್ಲಿದೆಯೋ ಅವರಿಗೆ ಇದನ್ನೆಲ್ಲ ಕಂಡುಹಿಡಿಯಲು ಸಾಧ್ಯ. ಅವರಿಗೆ ಜ್ಞಾನ, ಅವರು ಅದರ ಬಗ್ಗೆ ಮಾತನಾಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಐಶ್ವರ್ಯವನ್ನೇ ನಂಬಿ ಇದ್ದಾರೆ. ಅವರಿಗೆ ನರಕ ಪಾತ್ರ ಎಂಬುದು ಅವರಿಗೆ ಗೊತ್ತಿರೋದಿಲ್ಲ. ಇವತ್ತು ಎಷ್ಟೋ ಕೋಟೇಶ್ವರಿದ್ರು ಭಿಕ್ಷೆಯವರವರ ಮನೆಗೆ ಹೋದರೂ ಕೂಡ ₹1 ದಾನ ಧರ್ಮ ಮಾಡದವರು, ನಿರ್ಗತಿಗರಿಗೂ ಕೂಡ ಯಾವುದೇ ವಿಚಾರಕ್ಕೊಂದು ಮದುವೆ ಮಾಡಲಿಕ್ಕೆ ಆಗಲಿ, ಅಕಸ್ಮಾತ್ ಅವರಿಗೆ ವಿದ್ಯಾಭ್ಯಾಸಕ್ಕಾಗಲಿ, ಮನೆ ಕಟ್ಟಲಿಕ್ಕೆ ಆಗಲಿ, ನಾನಾ ರೀತಿ ಕಷ್ಟ ಸಂಕಟ ದುಃಖಗಳಿಗೆ ಸಹಾಯ ಮಾಡೋರೆಲ್ಲ ಇರೋರಿಗೆ ಇದ್ದು ಏನೋ ಬೇಕಾದಾಗೆ ಫೋಟೋ ತೆಗೆಸ್ಕೊಳ್ತಾರೆ, ಸೆಲ್ಫಿ ತಗೊಳ್ತಾರೆ, ಮಾಧ್ಯಮದ ಮುಂದೆ ಮಾತನಾಡ್ತಾರೆ, ಏನೇನೋ ಸರ್ಕಾರಗಳನ್ನ ಕೊಳ್ಳೆ ಹೊಡೆದು ಆ ರೀತಿಯೇ ನಾನಾ ರೀತಿಯಲ್ಲಿ ಅದನ್ನೇ ಕೊಡ್ತಾರೆ. ಕಡೆಗೆ ನಾನು ಕೊಟ್ಟೆ ಅಂತ ಹೇಳ್ತಾರೆ. ಪ್ರಚಾರ. ಖಂಡಿತವಾಗಿ ಇದಕ್ಕೆಲ್ಲ ಸರಿಯಾದ ತೀರ್ಪಿದೆ ಅಂತ ಸರ್ವ ಸೃಷ್ಟಿಕರ್ತನಾದ ದೇವರು ಇದನ್ನು ಪಡಿಸ್ತಲೇ ಇದ್ದಾರೆ. ಆಗ ಆಸ್ತಿ ಬೇಡುವ, ದೇವರು ದರ್ಶನ ಕೊಟ್ಟ ಮೇಲೆ, ದೇವರನ್ನು ತಿಳಿದ ಮೇಲೆ, ದೇವರನ್ನು ತಿಳಿಪಡಿಸಿದ ಮೇಲೆ, ಸಣ್ಣೊಂದು ಕನಿಷ್ಠದಿಂದ ಬಹಳ ಬಲಿಷ್ಠನಾದವರಿಗೂ ಕೂಡ ದೇವರ ರೀತಿಯಲ್ಲಿಯೇ ಹೋಗುವಾಗ ದೇವರು ಕೊಟ್ಟ ಐಶ್ವರ್ಯವೇ ಶಾಶ್ವತವಾಗಿ ನಿಲ್ಲುವಂಥದ್ದು. ಅದರಲ್ಲಿ ಅವರ ಮಕ್ಕಳು ಕೂಡ ಉದ್ಧಾರವಾಗುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ತಾವು ಬಹಳ ಆಸ್ತಿವಂತರೆಂದು ಉಬ್ಬಿ ಹೋಗಿದ್ದಾರೆ, ನನಗೆ ಬಿಟ್ಟವರು ಯಾರೂ ಇಲ್ಲ. ಇವತ್ತು ನೋಡ್ತೇವೆ, ಒಂದೊಂದು ರಾಜಕಾರಣಿಗಳ ಆಸ್ತಿಗಳು, ಒಂದೊಂದು ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಆಸ್ತಿಗಳು, ದೊಡ್ಡ ದೊಡ್ಡ ಕಂಪನಿಗಳ ಒಂದೊಂದು ಆಸ್ತಿವಂತರು ಎಂಥವ್ರು ಇದ್ದಾರೆ, ಎಷ್ಟು ಇದ್ದಾರೆ ಅಂತ ಏನಾದರೂ ಕಡೆಗೆ ಏನಾಗ್ತಾರೆ, ಅವರು ಉಬ್ಬಿ ಹೋಗ್ತಾರೆ. ಉದಾಹರಣೆಗೆ ಇವತ್ತಿಗೆ ನನಗೆ ಗೊತ್ತಿದ್ದಾಗೆ ಸಾಧಾರಣವಾಗಿ ಟಾಟಾ ಕಂಪನಿ ನೋಡಿ, ಅವರು ಅದರ ಒಂದು ಐಶ್ವರ್ಯವಂತ, ಮೊದಲು ಬಹಳ ಬಡವ ಅಂದರೆ ಬಹಳ ಬಡವ, ಕಡೆಗೆ ಬಂದು ಒಂದೊಂದಾಗಿ ಇಡೀ ಇವತ್ತು ಪ್ರಪಂಚದಲ್ಲಿ, ಅದರಲ್ಲಿ ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲೇ ಟಾಟಾ ಕಂಪನಿ ನಂಬರ್ 1 ಕಂಪನಿ ಆಗಿದೆ. ನಮಗೆ ಸ್ತೋತ್ರ. ಆದರೆ ನೋಡಿ, ಇವತ್ತು ಎಷ್ಟೊಂದು ಲಕ್ಷ ಹುಡುಗ ಹುಡುಗಿಯರಿಗೆ ಅಲ್ಲಿ ಕೆಲಸವನ್ನು ಕೊಡ್ತಲೇ ಇದ್ದಾರೆ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರ ಒಂದು ಐಶ್ವರ್ಯವಂತರು ಕೂಡ ಇತ್ತೀಚೆಗೆ ತೀರ್ಕೊಂಡು ಹೋದರು. ಅದಕ್ಕೆ ಮೊದಲು ತಾನು ಉಬ್ಬಿ ಹೋಗಲಿಲ್ಲ, ಗರ್ವ ಮಾತಾಡಲಿಲ್ಲ, ಅಹಂಕಾರವನ್ನು ಮಾತಾಡಲಿಲ್ಲ. ಆದ್ದರಿಂದ ನೋಡಿ, ಇವತ್ತು ಇಡೀ ಪ್ರಪಂಚಕ್ಕೆ ಹೆಸರುವಾಸಿಯಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ನಮ್ಮ ಭಾರತ ದೇಶದಲ್ಲಿ ವಿಶೇಷ ಇದು ಆಗಿದೆ, ದೇವರಿಂದ ಹೊಂದಿದಂಥ ಆಶೀರ್ವಾದಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಯಾವಾಗಲೂ ಆಸ್ತಿ ಅಲ್ಲ, ಆಸ್ತಿವಂತರು ಉಬ್ಬಿದ್ದಾರೆ. ಖಂಡಿತವಾಗಿ ನೀನು ಇಡೀ ಲೋಕವನ್ನು ಸಂಪಾದನೆ ಮಾಡಿದರೆ ಆತ್ಮವು ನಷ್ಟಪಟ್ಟು ಹೋಗ್ತದೆ. ಯಾಕೆಂದರೆ ಬಹಳ ಕೋಟೇಶ್ವರ ಆಗಲೇಬೇಕು, ಹಾಗೆ ಆಗಬೇಕು ಅಂತಾರೆ. ದೇವರಿಂದ ಬಂದದ್ದು ಹೇಗೆ, ದೇವರಿಂದ ಬರೋದು ಹೇಗೆ ಪ್ರತಿಯೊಬ್ಬರಿಗೆ ಗೊತ್ತಿದೆ. ಶಿಕ್ಷೆ ಇದ್ದೇ ಇದೆ. ದೇವರ ನಾಮಕ್ಕೆ ಸ್ತೋತ್ರ. 7ನೇ ವಚನ. ಆದರೆ ಯಾವನಾದರೂ ತನ್ನ ಸಹೋದರನು ಸಮಾಧಿಯಲ್ಲಿ ಸೇರದೆ ಶಾಶ್ವತವಾಗಿ ಬದುಕಿರುವುದಕ್ಕಾಗಿ ಸಮಾಧಿಯಲ್ಲಿ ಸೇರದೆ ಶಾಶ್ವತವಾಗಿ ಬದುಕಿರುವುದಕ್ಕಾಗಿ 8 ದೇವರಿಗೆ ಈಡನ್ನು ಕೊಟ್ಟು ಅವನ ಪ್ರಾಣವನ್ನು ಬಿಡಿಸಲಾರನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬೇಡದ ಅನ್ಯಾಯಗಳನ್ನ ಮಾಡಿಕೊಂಡು, ಬೇಡದ ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ, ಲಂಚ ಮಾಡಿಕೊಂಡು, ಇನ್ನೊಬ್ಬರನ್ನ ಹಾಳು ಮಾಡಿಕೊಂಡು, ಬಡ್ಡಿಗೆ ಹಣ ಕೊಡ್ಕೊಂಡು, ಅಧಿಕಾರ ಇದೆ ಅಂತೇಳಿ ಕಾನೂನನ್ನು ಉಪಯೋಗಿಸಿಕೊಂಡು, ಆಸ್ತಿಯನ್ನು ಇನ್ನೊಬ್ಬರಿಗೆ ಕಂಪನಿಗೆ ಕೊಟ್ಟುಕೊಂಡು, ಅಲ್ಲಿ ಕೋಟಿ ಬೇಕಾದರೆ ಕಮಿಷನನ್ನು ಹೊಡ್ಕೊಂಡು ಏನೇ ಮಾಡಿದರೂ ಕೂಡ ಖಂಡಿತ ದೇವರಿಗೆ ಮತ್ತೆ ಎಷ್ಟೇ ಪೂಜೆ ಮಾಡ್ಬೋದು, ಎಲ್ಲಿಗೆ ಹೋಗ್ಬೋದು, ತಲೆ ಬೋಳ್ಸ್ಬೋದು, ಉರುಳು ಸೇವೆ ಮಾಡ್ಬೋದು, ಎಷ್ಟೋ ಕೋಟಿ ಪೂಜೆ ಮಾಡ್ಬೋದು, ನರಕ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅವರಿಗೆ ಶಿಕ್ಷೆ ಎಂಬುದು ಆಗಾಗಲೇ ತೀರ್ಪು ಆಗಿ ಹೋಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಡೆಗೆ ಯಾವುದೇ ಪೂಜೆ ಪುಸ್ಕರ ಪೂಜೆಗಳಿಂದ ಯಾರ ಪಾದಕ್ಕೆ ಬಿದ್ದರೂ ಯಾವ ದೇವರುಗಳು ಏನು ಮಾಡಲು ಸಾಧ್ಯವಿಲ್ಲ. ಇವೆಲ್ಲ ಭೂಲೋಕದವರು. ಸರ್ವ ಸೃಷ್ಟಿಕರ್ತನಾದ ದೇವರ ಕೋಪಕ್ಕೆ ಗುರಿ ಆಯ್ತಂದ್ರೆ ಯಾವುದು ಏನು ಮಾಡಲು ಸಾಧ್ಯವಿಲ್ಲ. ಶಿಕ್ಷೆ ಅನುಭವಿಸಲೇಬೇಕು. ಅವರ ಮಕ್ಕಳು 3-4 ಮಕ್ಕಳು ಕೂಡ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಇದು ಸರಿಯಾಗಿ ದೇವರ ಜ್ಞಾನ ಇದ್ದವರು ಮಾತ್ರ ತಿಳಿದುಕೊಳ್ಳಲು ಸಾಧ್ಯ. ಅಂಥವ್ರು ಇಲ್ಲದಿದ್ದರೆ ಖಂಡಿತವಾಗಿ ಅಲ್ಲಿ ಸಾಧ್ಯನೇ ಇಲ್ಲ. ಪೂಜೆ ಪುಸ್ಕಾರ ಮಾಡಿಕೊಂಡು ಏನೇ ಮಾಡಿದ್ರು, ಎಷ್ಟೇ ಉರುಳು ಸೇವೆ ಮಾಡಿದ್ರು, ಎಷ್ಟೇ ತಲೆ ಬೋಳಿಸಿದ್ರು, ಏನೇ ಮಾಡಿದ್ರು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಇದೆಲ್ಲ ಒಂದು ಮೂಢನಂಬಿಕೆಯಾಗಿದೆ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಯನ್ನು ತಿಳಿಯಪಡಿಸಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಇದನ್ನು ಅವರೆಲ್ಲರೂ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಆಶೀರ್ವಾದ ಹೊಂದಿ ಅವರೆಲ್ಲರೂ ನಿಮ್ಮೊಂದಿಗೆ ಪರಲೋಕಕ್ಕೆ ಬರಲು ಬೇಕಾದ ಪ್ರೀತಿಯಲ್ಲಿ ನಡೆಸಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರೂ ಬದಲಾಗಲು ಸಾಧ್ಯವಿಲ್ಲ. ನಿಮ್ಮ ವಾಕ್ಯ ಕೇಳಲು ಸಾಧ್ಯವಿಲ್ಲ. ಪರಲೋಕಕ್ಕೆ ಬರಲು ಕೂಡ ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮೆಲ್ಲ ವಿಶೇಷವಾದ ಜ್ಞಾನ ಪ್ರೀತಿ ಕೊಟ್ಟವರೆಲ್ಲರನ್ನು ಕೇಳುತ್ತಿರುವ ನಿಮ್ಮ ಪ್ರೀತಿ ಇರೋರೆಲ್ಲರನ್ನು ಆಶೀರ್ವದಿಸಿರಿ. ನಾನು ಕೂಡ ಹೆಚ್ಚೆಚ್ಚಾಗಿ ನೀವು ತಿಳಿದುಕೊಳ್ಳುವಂತೆ ಮಾಡಿದ್ದಕ್ಕಾಗಿ, ಮಾಡ್ತಾ ಇರುವುದಕ್ಕಾಗಿಯೂ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.